ಪಣಕ್ಕಿಟ್ಟು ಹೋರಾಡಿದ ಧೀರ, 6 ಜನರ ಪ್ರಾಣ ಉಳಿಸಿದ ಶೂರ ಯೋಧನಿಗೆ ಭಾರತ ಸರ್ಕಾರದ ಸಲಾಂ. ಇದುವೇ ಈ ಹೊತ್ತಿನ ವಿಶೇಷ ಮೊಘಲ್ ಶೌರ್ಯ. ಅಂದು ಸಮುದ್ರದಲ್ಲಿ ಅಲೆಗಳ ಆರ್ಭಟ ಜೋರಾಗಿತ್ತು. ರಕ್ಕಸ ಅಲೆಗಳಲ್ಲಿ ಸಬ್ಮರೀನ್ ಒಂದು ಸಿಲುಕಿತ್ತು. ಅಲ್ಲಿ 6 ಜನರು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದ್ರು. ಆಗ ರಕ್ಷಣೆಗೆ ಧಾವಿಸಿದ್ದೇ ಲೆಫ್ಟಿನೆಂಟ್ ಕಮಾಂಡರ್ ಫಿರ್ದೌಸ್ ದರಬ್ ಶಾ ಮೊಘಲ್. ಅವರ ಸಾಹಸಗಾಥೆ ಇಲ್ಲಿದೆ. ಆಗಸ್ಟ್ 30, 2010. ಸಮಯ ಬೆಳಗ್ಗೆ 6:55. ಅಂದು ಸಮುದ್ರ ಭೋರ್ಗರೆಯುತ್ತಿತ್ತು. ಅಲೆಗಳ ಹೊಡೆತಕ್ಕೆ ಸಿಲುಕಿ ನಮ್ಮ ನೌಕಾದಳಕ್ಕೆ ಸೇರಿದ ಸಬ್ಮರೀನ್ ಒಂದು ಸಿಕ್ಕಾಕೊಂಡಿತ್ತು. ಅದರಲ್ಲಿ ಮುಖ್ಯ ಇಂಜಿನಿಯರ್, ಮೀನುಗಾರರು ಸೇರಿ ಒಟ್ಟು 6 ಜನ ಇದ್ರು. ಗಾಳಿಯ ರಭಸಕ್ಕೆ ಅಲೆಗಳ ಹೊಯ್ದಾಟ ಹೆಚ್ಚಾಗಿತ್ತು. ಬಿರುಗಾಳಿಗೆ ಸಿಕ್ಕ ಸಬ್ಮರೀನ್ ದಡ ಸೇರೋದೇ ಅನುಮಾನವಾಗಿತ್ತು. ದಡ ಸೇರೋದಿರಲಿ, ಅದರಲ್ಲಿದ್ದವರು ಜೀವಂತವಾಗಿ ಮನೆ ಸೇರ್ತಾರೆ ಅನ್ನೋ ನಂಬಿಕೆಯೂ ಇರಲಿಲ್ಲ. ಅಷ್ಟೊಂದು ಹವಾಮಾನ ವೈಪರೀತ್ಯವಿತ್ತು. ಮುಂಬೈನಿಂದ 60 ನಾಟಿಕಲ್. ಸಬ್ಮರೀನ್ ಮೇಲ್ಭಾಗದಲ್ಲಿ ದುರಸ್ತಿ ಕಾರ್ಯ ಕೈಗೊಂಡಿದ್ದ ಸಂದರ್ಭದಲ್ಲಿ 6 ಜನ ಸಮುದ್ರದ ಪಾಲಾಗಿದ್ರು. ಆಗ ಲೆಫ್ಟಿನೆಂಟ್ ಕಮಾಂಡರ್ ಫಿರ್ದೌಸ್ ದರಬ್ ಶಾ ಮೊಘಲ್ ಧೈರ್ಯದಿಂದಲೇ ಮುನ್ನುಗ್ಗಿದ್ರು. ಸಮುದ್ರದ ಅಲೆಗಳ ನಡುವೆ ಸಿಲುಕಿಕೊಂಡಿರುವ ತಮ್ಮ ಸಹೋದ್ಯೋಗಿಗಳನ್ನ ರಕ್ಷಣೆ ಮಾಡುವುದು ಅಷ್ಟು ಸುಲಭದ ಕಾರ್ಯವಾಗಿರಲಿಲ್ಲ. ಮೊಘಲ್ ಅವರಿಗೆ ಸವಾಲುಗಳ ಮೇಲೆ ಸವಾಲುಗಳು ಎದುರಾದವು. ಸಮುದ್ರದಲ್ಲಿ ಬಿದ್ದವರಿಗೆ ಆಗಲೇ ಗಾಯಗಳಾಗಿದ್ವು. ಕೆಲವರು ಸಮುದ್ರದ ಆಳಕ್ಕೆ ಸಿಕ್ಕಾಕೊಂಡಿದ್ರು. ಮಳೆ ಬೇರೆ ಸುರಿತಾ ಇತ್ತು. ಇಂತಹ ಸಂದರ್ಭದಲ್ಲಿ ಎದೆಗುಂದದೆ ಅವರನ್ನೆಲ್ಲ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಬಂದು ಸಬ್ಮರೀನ್ ಸೇರಿಸಿದ್ದು ಮೊಘಲ್. 6 ಜನರು ಬದುಕುಳಿದ್ರು. ಆದ್ರೆ ಬದುಕಿದವರ ಕಣ್ಣೆದುರಲ್ಲೇ ಬಂದ ರಕ್ಕಸ ಅಲೆ ಮೊಘಲ್ ಅವರನ್ನ ಕಣ್ಣಿಗೆ ಕಾಣದಂತೆ ಹೊತ್ತೊಯ್ದ್ಬಿಡ್ತು. ಅಂದು ಆಪತ್ ಬಾಂಧವನಾಗಿ ಬಂದ ಫಿರ್ದೌಸ್ ದರಬ್ ಶಾ ಮೊಘಲ್ ಎಲ್ಲರ ಪ್ರಾಣ ಉಳಿಸಿ ತಮ್ಮ ಪ್ರಾಣಕ್ಕೆ ಕುತ್ತು ತಂದುಕೊಂಡ್ರು. ಆಮೇಲೆ ಸಬ್ಮೆರೀನ್ ಹಾಗೂ ಒಂದು ಹೆಲಿಕಾಪ್ಟರ್ ಮೊಘಲ್ ಹುಡುಕಾಟಕ್ಕೆ ಇಳಿದ್ವು. ಅದೃಷ್ಟವಶಾತ್ ಕೆಲ ಸಮಯದಲ್ಲೇ ಮೊಘಲ್ ಅವರನ್ನ ಪತ್ತೆ ಮಾಡಲಾಯಿತು. ಆದ್ರೆ ಪ್ರಜ್ಞೆ ಇರಲಿಲ್ಲ. ಕೂಡಲೇ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಯಿತು. ಆದ್ರೇನು ಮಾಡೋದು? ವಿಧಿಯಾಟ. ಸಂಕಷ್ಟದಲ್ಲಿ ಸಿಲುಕಿದವರ ರಕ್ಷಣೆ ಮಾಡಿ ತಮ್ಮ ಪ್ರಾಣವನ್ನೇ ಮೊಘಲ್ ಬಿಟ್ರು. ಆ ವೀರ ಯೋಧ ಮಡಿದು ವರ್ಷವೇ ಕಳೆದಿದೆ. ಆದ್ರೆ ಕೊನೆ ಕ್ಷಣದವರೆಗೂ ಹೋರಾಡಿ ತಮ್ಮ ಕರ್ತವ್ಯವನ್ನ ನಿಭಾಯಿಸಿದ ಫಿರ್ದೌಸ್ ದರಬ್ ಶಾ ಮೊಘಲ್ರನ್ನ ಬದುಕಿದ ಆ 6 ಜನರು ಮರ್ತಿಲ್ಲ. ಅವರ ಮುಂದೆ ಇಂದಿಗೂ ಆ ಕಹಿ ದಿನದ ನೆನಪು ಕಣ್ಮುಂದೆ ಬರುತ್ತದೆ. ದೇಶಕ್ಕಾಗಿ ಹಲವು ಯೋಧರು ಪ್ರಾಣ ಬಿಟ್ಟಿದ್ದಾರೆ. ಕೊನೆಯ ಉಸಿರು ಇರೋವರೆಗೂ ಅವರು ಹೋರಾಡ್ತಾನೆ ಇರ್ತಾರೆ. ಅಂತಹ ಯೋಧರಲ್ಲಿ ಫಿರ್ದೌಸ್ ದರಬ್ ಶಾ ಮೊಘಲ್ ಕೂಡ ಒಬ್ಬರು. ಅಂತಹ ಯೋಧ ಬಾರದ ಲೋಕಕ್ಕೆ ಹೋಗಿ 1 ವರ್ಷವೇ ಕಳೆದು ಹೋಗಿದೆ. ಇಂದಿಗೂ ಅವರ ಸ್ನೇಹಿತರು ಮೊಘಲ್ ಶೌರ್ಯವನ್ನ ಮೆಲುಕು ಹಾಕ್ತಾರೆ. ಆ ವೀರ ಯೋಧನಿಗಾಗಿ ಗೀತ ನಮನ ಇಲ್ಲಿದೆ. जरा आँख में भर लो पानी, जो शहीद हुए हैं उनकी जरा याद करो कुर्बानी. है मेरे वतन के लोगों, जरा आँख में भर लो पानी, जो शहीद हुए हैं उनकी जरा याद करो.
जो शहीद हुए हैं उनकी जरा याद करो कुर्बानी। जब देश में थी दीवानी वो खेल रहे थे होली, जब हम बैठे थे घरों में, जब हम बैठे थे घरों में, वो झेल रहे थे गोली। थे धन्य जवान वो अपने, थी धन्य वो उनकी जवानी, जो शहीद हुए हैं उनकी जरा याद करो कुर्बानी। कोई सिख कोई जाट मराठा, कोई सिख कोई जाट मराठा, कोई गुरखा कोई मदरासी, कोई गुरखा कोई मदरासी, सरहद पर मरने वाला, सरहद पर मरने वाला, हर वीर था भारतवासी। जो खून गिरा पर्वत पर वो खून था हिंदुस्तानी, जो शहीद हुए हैं उनकी जरा याद करो कुर्बानी। ಮೊಘಲ್ ಸೇನೆಗೆ ಸೇರ್ಕೊಳ್ಳೋದಕ್ಕೂ ಒಂದು ಕಾರಣವಿದೆ. ಶ್ರಮದಿಂದಲೇ ಹುದ್ದೆಯಲ್ಲಿ ಬಡ್ತಿ ಪಡೆದ್ರು. ಇಂತಹ ಯೋಧನಿಗೆ ಭಾರತ ಸರ್ಕಾರ ಮರಣೋತ್ತರ ಶೌರ್ಯ ಚಕ್ರ ನೀಡಿದೆ. ಈ ಯೋಧನ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ. ಫಿರ್ದೌಸ್ ದಾರಬ್ ಶಾ ಮುಘಲ್ ಮೂಲತಃ ಮಹಾರಾಷ್ಟ್ರದ ಮುಂಬೈನವರು. ಅಕ್ಟೋಬರ್ 15, 1974ರಲ್ಲಿ ಹುಟ್ಟಿದ್ದು. ಮೂವರು ಮಕ್ಕಳಲ್ಲಿ ಇವರೇ ದೊಡ್ಡವರು. ಓದಿದ್ದು ಮಾಣಿಕ್ ಜಿ ಕೂಪರ್ ಎಜುಕೇಷನಲ್ ಟ್ರಸ್ಟ್ನಲ್ಲಿ. 1990ರಲ್ಲಿ ಬಾಂಬೆ ಪಾರ್ಸಿ ಪಂಚಾಯತ್ ನಡೆಸೋ ಹಾಲಿಡೇ ಪ್ರೋಗ್ರಾಂನಲ್ಲಿ ಭಾಗವಹಿಸುತ್ತಿದ್ರು. ಡೈನಮಿಕ್ ಆಗಿ ಕೆಲಸ ಮಾಡ್ತಿದ್ರು. ಅಲ್ಲಿ ಅವರು ಭಾಷಣ ಕೂಡ ಮಾಡ್ತಾ ಇದ್ರು. ಇದುವೇ 1992ರಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಸೇರಲು ಕಾರಣವಾಯಿತು. ಮೊದಲಿನಿಂದಲೂ ದೇಶ ಸೇವೆ ಮಾಡುವ ಛಲ ಮನದಲ್ಲಿತ್ತು. ಸೇನೆ ಸೇರಿಕೊಂಡಿದ್ದು ಇದಕ್ಕೆ ಪೂರಕವಾಯಿತು. ಜನವರಿ 1, 1998ರಲ್ಲಿ ಸಬ್ ಲೆಫ್ಟಿನೆಂಟ್ ಆಗಿ ನೇವಿಗೆ ನಿಯೋಜನೆಯಾದರು. ಅಲ್ಲಿ ಕೂಡ ದಕ್ಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು. ಬೇಸಿಕ್ ಸಬ್ಮರೀನ್ ಕೋರ್ಸ್ ಮಾಡಿದ್ರು. ಇಂಡಿಯನ್ ನೇವಿ ಸಬ್ಮರೀನ್ ವಿಭಾಗದಲ್ಲಿ ಕೆಲಸ ಕೂಡ ಮಾಡಿ ಸೈ ಎನಿಸಿಕೊಂಡಿದ್ರು. ಶಲ್ಕಿಯಲ್ಲಿ ಆಂಟಿ ಸಬ್ಮರೀನ್ ವಾರ್ಫೇರ್ ಆಫೀಸರ್ ಆಗಿದ್ರು. ಇಷ್ಟೇ ಅಲ್ಲದೆ ವಿಶಾಖಪಟ್ಟಣಂನ ಸತವಾಹನದಲ್ಲಿ ಸಬ್ಮರೀನ್ ಸ್ಕೂಲ್ನ ಟ್ರೈನಿಂಗ್ ಕೋಆರ್ಡಿನೇಟರ್ ಆಗಿಯೂ ಮೊಘಲ್ ಕಾರ್ಯನಿರ್ವಹಿಸಿದ್ದಾರೆ. ಬಳಿಕ ಶಂಕುಲ್ಗೆ ಸಬ್ಮರೀನ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಿಯೋಜನೆಯಾಗಿದ್ರು. ಅಲ್ಲಿಯೇ ಅವರ ಜೀವನ ಕೊನೆಯಾಗತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಫಿರ್ದೌಸ್ ದಾರಬ್ ಶಾ ಮೊಘಲ್ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಅವರದ್ದು ಪುಟ್ಟ ಸಂಸಾರ. ಪತ್ನಿಯ ಹೆಸರು ಕರ್ಜೀನ್. 3 ವರ್ಷದ ಮುದ್ದಾದ ಮಗು ಇದೆ. ಆತನ ಹೆಸರು ಯಶನ್. ಪತಿಯ ಜೊತೆ ಕಳೆದ ಆ ದಿನಗಳನ್ನ ಕರ್ಜೀನ್ ಇಂದಿಗೂ ಮರ್ತಿಲ್ಲ.
ಪ್ರಾಣ ಪಣಕ್ಕಿಟ್ಟು 6 ಜನರನ್ನ ಉಳಿಸಿದ್ದಕ್ಕಾಗಿ ಫಿರ್ದೌಸ್ ದಾರಬ್ ಶಾ ಮೊಘಲ್ಗೆ ಮರಣೋತ್ತರ ಶೌರ್ಯ ಚಕ್ರವನ್ನ ಭಾರತ ಸರ್ಕಾರ ನೀಡಿದೆ. ವೀರ ಯೋಧನಿಗೆ ಈ ಮೂಲಕ ಗೌರವ ಸಲ್ಲಿಸಿದೆ. ಇಂತಹ ವೀರ ಯೋಧರು ನಮ್ಮ ದೇಶದಲ್ಲಿ ಇರೋದ್ರಿಂದಲೇ ಇಂದು ನಾವು ನೀವು ಸುರಕ್ಷಿತವಾಗಿದ್ದೇವೆ. ಯೋಗೇಶ್ ಶಾನಭೋಗನಹಳ್ಳಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಮೊಘಲ್ ಮರೆಯಾಗಿದ್ರೂ ದೇಶ ಅವರ ಕಾರ್ಯವನ್ನ ಮರೆಯೋದಿಲ್ಲ. ಇಂತಹ ವೀರ ಯೋಧರು ಮತ್ತೆ ಮತ್ತೆ ಹುಟ್ಟಿ ಬರಲಿ ಅಂತ ನಾವು ಕೇಳ್ಕೊಳ್ಳೋಣ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.